ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನಂಬಿಕೆ ಇಟ್ಟು ಇಲ್ಲಿರುವ ಕಲಶವನ್ನು ತಗೊಳ್ಳಿ, ನಿಮ್ಮ ಜೀವನದಲ್ಲಿ ದುಡ್ಡಿನ ಸಮಸ್ಯೆ ಹೋಗುತ್ತೆ ಅಂತ ಒಳ್ಳೆಯ ಸಂದೇಶವನ್ನು ಇವತ್ತು ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಸಾಯಿಯಪ್ಪ ಮೇಲೆ ನಂಬಿಕೆ ಇಟ್ಟು ಈ ಕಲಶವನ್ನು ತಗೊಳ್ಳಿ. ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂಥದ್ದು ದುಡ್ಡು ಸಮಸ್ಯೆ. ಆ ದುಡ್ಡು ಸಮಸ್ಯೆ ಹೋದರೆ ತುಂಬ ಖುಷಿಯಾಗಿ ಸಂತೋಷವಾಗಿ ಇರ್ತೀವಿ ಅಲ್ವಾ? ಮತ್ತು ಆ ಸಂತೋಷ ನಮಗೆ ಬೇಕು ಅನ್ನೋರು ದಯವಿಟ್ಟು ನಂಬಿಕೆಯಿಂದ ಸಾಯಿ ಮೇಲೆ ಭಕ್ತಿ ಇರೋವಂಥವ್ರೆಲ್ಲರೂ ಕೂಡ ಈ ಕಲಶವನ್ನು ಮುಟ್ಟಿ. ಇವತ್ತು ಸಾಕ್ಷಾತ್ತು ಶ್ರೀ ಮಹಾಲಕ್ಷ್ಮಿ ಅಮ್ಮವರು ನಮ್ಮ ಜೀವನದಲ್ಲಿ ಏನೇನು ತೊಂದರೆಗಳು ಇವತ್ತು ಇದೆಯೋ ಅದೆಲ್ಲ ದೂರ ಮಾಡ್ತಾರೆ. ಮೊದಲು ನಮಗೆ ಬೇಕಾಗಿರೋದು ಹಣದ ಸಮಸ್ಯೆ ದೂರ ಆಗಬೇಕು ಅಂತ ಎಲ್ಲರೂ ಕೂಡ ಈ ಸಮಸ್ಯೆ ಒಂದು ದೂರ ಆದರೆ ನಾವು ಚೆನ್ನಾಗಿರ್ತೀವಿ ಅಂತ ಅನ್ಕೊಂತಾರೆ. ಇವತ್ತು ಸಾಯಿಯಪ್ಪ ಮಾತು ಕೇಳಿ, ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ಅರ್ಥ ಮಾಡ್ಕೊಳ್ಳಿ. ನಾವು ನಮ್ಮ ಜೀವನದಲ್ಲಿ ಅನುಭವಿಸುತ್ತಿರುವ ಕಷ್ಟಗಳು ಯಾವ ಥರ ದೂರ ಮಾಡ್ಕೋಬೇಕೋ ಒಮ್ಮೆ ಕೇಳಿ. ಮಗು, ನಿಮ್ಮ ಜೀವನ ಯಾವಾಗಲೂ ಸಂತೋಷವಾಗಿ ಇರುತ್ತದೆ. ಪ್ರತಿ ಮನುಷ್ಯ ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತವೆ. ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಿದಾಗ ನಂಬೋದನ್ನೇ ಬಿಟ್ಟು ಬಿಡುತ್ತಾರೆ. ಇದು ಸತ್ಯ ಮಾತು. ಯಾಕಂದರೆ ನಮ್ಮ ಸುತ್ತೂ ಇರೋವಂಥವ್ರು ಎಲ್ಲರೂ ಒಳ್ಳೆಯವರು ಅಂತ ನಾವು ನಂಬ್ಕೊತೀವಿ. ಆದರೆ ಅವರಲ್ಲೇ ಕೆಟ್ಟ ಮನುಷ್ಯರು ಇರ್ತಾರೆ. ಅವರು ನಮ್ಮ ಮುಂದೆ ಇದ್ದು ನಮ್ಮ ಸುತ್ತೂ ಓಡಾಡ್ತಾ ನಮ್ಮ ಮಾತು ಕೇಳುತ್ತಾ ಅಂಥವ್ರು ನಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಅವರಿಂದ ನಮಗೂ ಯಾವಾಗಲೂ ಸಮಸ್ಯೆನೇ ಅಂತ ನಮಗೂ ಗೊತ್ತಾಗೋದಲ್ಲ. ಒಮ್ಮೆ ಅವ್ರ ಬಗ್ಗೆ ಗೊತ್ತಾದರೆ ನಾವು ದೂರ ಮಾಡ್ತೀವಿ, ದೂರ ಇಡ್ತೀವಿ ಅವರನ್ನು ಎಷ್ಟು ದೂರ ಇಟ್ಟರೆ ಅಷ್ಟು ಒಳ್ಳೆಯದು ನಮಗೆ. ಯಾಕಂದರೆ ನಾವು ಚೆನ್ನಾಗಿದ್ರೆ ಕೆಲವೊಬ್ರು ಕೆಟ್ಟ ಬುದ್ಧಿಯಿಂದ ಏನೋ ಒಂದು ತೊಂದರೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಥವರು ಯಾವಾಗಲೂ ನಮಗೆ ದೂರ ಇರಬೇಕು. ಮಗು, ನಿನ್ನ ಸುತ್ತೂ ಇರೋವಂಥವ್ರು ಒಳ್ಳೆಯವರಲ್ಲ. ಹಂಗಾಗಿ ಎಲ್ಲರನ್ನ ಕೆಟ್ಟವರು ಅಂತ ತಿಳ್ಕೋಬೇಡಿ. ಮಗು, ನಿನ್ನ ಜೀವನದಲ್ಲಿ ನೀನು ಒಂದು ಸಂಕಲ್ಪನೆ ಅಂದರೆ ನಾನು ಇದನ್ನ ಮಾಡಬೇಕು ಅಂತ ನಿನಗೆ ಆಸೆ ಇದ್ರೆ, ನಿಮ್ಮ ಬೇಡಿಕೆಗಳು ಈಡೇರಬೇಕು ಅಂತ ನಿಮಗೆ ಅನಿಸಿದ್ರೆ, ಗೆಲುವು ಅನ್ನೋದು ನೆರಳಿನ ತರಹ ಅದನ್ನು ಹಿಡಿಯಲು ಪ್ರಯತ್ನಿಸಬೇಡ. ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು ಅಷ್ಟೇ. ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬರುತ್ತದೆ. ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಎಂದು ಅದು ಗಮನಿಸಬೇಕು. ಮಗು, ಯಾವಾಗಲೂ ಕಾಲ ಕೆಳಗೆ ಇರುವಂಥ ಧೂಳನ್ನು ಕೇವಲವಾಗಿ ನೋಡಬೇಡಿ. ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗೋದು ಧೂಳಿನ ಬೆಲೆ. ಹಾಗೆಯೇ ಯಾರನ್ನು ಕೇವಲವಾಗಿ ಕೀಳಾಗಿ ನೋಡಬೇಡಿ. ಎಲ್ಲರಿಗೂ ಒಂದು ಗೌರವ, ಬೆಲೆ ಅನ್ನೋದು ಇರುತ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗಲೇ. ನಿನ್ನ ಜೀವನದಲ್ಲಿ ಅಂಥವರಿಗೆ ಬೆಲೆ ಕೊಡಿ. ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಅನ್ನೋದು ತುಂಬ ಮುಖ್ಯ. ನಿಮ್ಮ ಸಂಸ್ಕಾರ ಏನು ಅನ್ನೋದು ದೊಡ್ಡವ್ರ ಮುಂದೆ ಗೊತ್ತಾಗತ್ತೆ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಅನ್ನೋದು ಇರುತ್ತದೋ ಅಂಥವರಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ. ಮೊದಲು ನೀವು ಅದೆಲ್ಲ ಕೂಡ ಸರಿ ಮಾಡ್ಕೋಬೇಕು. ಮಗು, ನೀವು ಇನ್ನೊಬ್ಬರ ದುಃಖಕ್ಕೆ ಕಾರಣರಾದರೆ ಜೀವನ ಪರ್ಯಂತ ಅದು ನಿಮ್ಮನ್ನು ಕಾಡುತ್ತದೆ. ಆದರೆ ಇನ್ನೊಬ್ಬರ ಸಂತೋಷಕ್ಕೆ ಕಾರಣರಾದರೆ ನಿಮ್ಮ ಜೀವನವು ಸಂತಸದಿಂದ ಕೂಡಿರುತ್ತದೆ. ನೀನು ಏನೇನು ಕೊಡುವೆ ಅದನ್ನೇ ಮರಳಿ ಪಡೆಯುವೆ. ಮಗು, ನಿಮ್ಮ ಜೀವನ ಸಂತೋಷವಾಗಿ ಇರಬೇಕು ಅಂದರೆ ಮೊದಲು ನೀವು ಧರ್ಮವಾಗಿ, ನ್ಯಾಯವಾಗಿ ಇರಬೇಕು. ಮಗು, ತಲೆಯ ತುಂಬ ತುಂಬಿರುವ ಜ್ಞಾನಕ್ಕಿಂತಲೂ ಸಹಾಯಕ್ಕೆ ತವಕಿಸುವ ಕೈಗಳು, ಪ್ರೀತಿ ತುಂಬಿರುವ ಹೃದಯಗಳೇ ನಿಜವಾದ ಆಸ್ತಿಗಳು. ನಿಮ್ಮ ಜೀವನದಲ್ಲಿ ದುಡ್ಡಿಲ್ಲ ಅಂತ ಇವತ್ತು ನೀವು ತುಂಬ ಕಷ್ಟನ ಅನುಭವಿಸುತ್ತಿದ್ದೀಯಾ ಅಂತ ಹತ್ತುಕೊಂಡು ನಿನ್ನ ಸಾಯಿ ಮುಂದೆ ಕೂತಿದ್ದೀಯಾ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಜೀವನದಲ್ಲಿ ನೀನು ಸೋತ್ರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ಇಷ್ಟೇ ಜೀವನ ಅನ್ನೋದು ಎಲ್ಲರಿಗೂ ಒಂದು ಪಾಠ ಕಲಿಸುತ್ತೆ. ಜೀವನ ನಿತ್ಯ ಕಲಿಯುವ ಪಾಠಶಾಲೆ. ಸಜ್ಜನರಿಂದ ಸಂತೋಷದ ಪಾಠ ಕಲಿಕೆ, ದುರ್ಜನರಿಂದ ನೋವಿನ ಪಾಠ ಕಲಿಕೆ. ಕಲಿತ ಪಾಠ ಅರಗಿಸಿಕೊಳ್ಳುವುದೇ ಜೀವನದ ಶ್ರೇಷ್ಠ
ಕಲಿಕೆ. ಇದು ನೀವು ನಂಬಿದ್ರೆ ಸಾಕು. ಸಂತೃಪ್ತಿಗೋಸ್ಕರವಾದರೂ ಒಳ್ಳೆಯ ಕೆಲಸ ಮಾಡುತ್ತಿರಬೇಕು. ಜನರು ಅದನ್ನು ಗುರುತಿಸುತ್ತಾರೋ ಇಲ್ವೋ ಎಂಬುದರ ಕಡೆಗೆ ಗಮನ ಕೊಡಬಾರದು. ಯಾಕಂದ್ರೆ ಜನರು ದೇವರಲ್ಲೂ ಸಹ ದೋಷವನ್ನು ಹುಡುಕುತ್ತಾರೆ. ಇನ್ನು ಮನುಷ್ಯ ಯಾವ ಲೆಕ್ಕ ಹೇಳಿ? ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಅವರವರ ಜೀವನದಲ್ಲಿ ಒಳ್ಳೆಯ ಕೆಲಸಗಳು ಮಾಡುತ್ತಾ ಇರಬೇಕು. ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ಅದು ಖಂಡಿತ ನಿಮ್ಮದಾಗಿ ಒಂದು ದಿನ ಕಾಣಿಸಿಕೊಂತದೆ. ನೀವು ತಾಳ್ಮೆದಿಂದ ಅದನ್ನ ಯೋಚಿಸಬೇಕು, ನೋಡಬೇಕು. ಯಾವತ್ತು ನಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ ಅಂತ ಕಾಯಬೇಕು. ಅದು ದೇವರು ಕೊಟ್ಟಿರುವಂಥ ಪರೀಕ್ಷೆ. ನೀವು ಅದನ್ನೆಲ್ಲ ಕೂಡ ಸಹಿಸ್ಕೊತಾ ಹೋದ್ರೇನೆ ಜೀವನ ಸಂತೋಷವಾಗಿ ಇರುತ್ತದೆ. ಸಮಯದ ಚಕ್ರವು ಬಹಳ ವೇಗವಾಗಿ ಓಡುತ್ತದೆ. ಅದರಿಂದ ಇಲ್ಲಿ ನಿಮ್ಮ ಶಕ್ತಿ ಮತ್ತು ಸಂಪತ್ತಿನ ಬಗ್ಗೆ ಎಂದಿಗೂ ಅಹಂಕಾರವನ್ನು ತೋರಿಸಬಾರದು. ಮತ್ತೆ ನಿಮ್ಮ ಜೀವನದಲ್ಲಿ ಯಾವ ಥರ ಅಹಂಕಾರವನ್ನು ತೋರಿಸ್ಕೊಂಡ್ರೂ ಖಂಡಿತ ಅದಕ್ಕೆ ಮುಂದಿನ ಕಾಲದಲ್ಲಿ ಮೂಲ್ಯ ಕೊಡಬೇಕು. ಪ್ರಪಂಚದಲ್ಲೇ ಅತೀ ಸುಂದರವಾದ ಜೋಡಿ ನಗು ಮತ್ತು ಅಳು. ಅವು ಯಾವತ್ತೂ ಭೇಟಿಯಾಗೋದೇ ಇಲ್ಲ. ಅಕಸ್ಮಾತ್ ಭೇಟಿ ಆದರೆ ಆ ಕ್ಷಣ ಯಾವತ್ತೂ ಮರೆಯಕ್ಕೆ ಆಗಲ್ಲ. ಅಂಥ ಜೀವನ ಎಲ್ಲರ ಜೀವನದಲ್ಲಿ ಇರುತ್ತದೆ. ಬರುವ ಕಷ್ಟಗಳು ಬರುತ್ತಾ ಇರುತ್ತವೆ. ಆದರೆ ಬರುವ ಪ್ರತಿ ಕಷ್ಟಗಳು ಜೀವನದ ಅರ್ಥವನ್ನು ಹೇಳ್ಕೊಡುತ್ತಾ ಹೋಗುತ್ತವೆ. ಅದು ನಿಮಗೆ ಒಂದು ಪಾಠ ಕಲಿಸುತ್ತದೆ. ಎಲ್ಲವೂ ನನಗೇ ಬೇಕು ಅಂದು ಶುರುವಾಗುವ ಆಸೆ ಕೊನೆಗೂ ನನಗೇನೂ ಬೇಡ ಅನಿಸುವಂತೆ, ಎಲ್ಲರೂ ನನ್ನವರೇ ಎಂದು ಶುರುವಾಗುವ ಸಂಬಂಧ ಕೊನೆಗೂ ಯಾರೂ ನನ್ನವರಲ್ಲ ಅನ್ನೋದೇ ನಿಜವಾದ ಜೀವನ. ನೀವು ಎಲ್ಲದಕ್ಕೂ ತಾಳ್ಮೆದಿಂದ ನೋಡುತ್ತಾ ಸಹಿಸ್ಕೋಬೇಕು. ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ನಿಮ್ಮ ಕಷ್ಟಗಳನ್ನು ಯಾವಾಗಲೂ ಮೀರಿ ಬೆಳೆದು ನಿಂತಾಗಲೇ ಬದುಕಿಗೆ ಒಂದು ಬೆಲೆ ಇರುತ್ತದೆ. ನೀವು ಯಾವಾಗಲೂ ಅಂಥ ಸುಖದ ನೋಡಬೇಕು. ನಗುವಾಗ ಚಿಂತೆ ಇರೋದಿಲ್ಲ, ಚಿಂತಿಸುವಾಗ ನಗು ಬರೋದಿಲ್ಲ. ನಾವು ನಕ್ಕರೂ ಅತ್ತರೂ ಸಮಯ ನಿಲ್ಲದು. ಹಾಗಾಗಿ ನಮ್ಮೆಲ್ಲರ ಬದುಕಿನಲ್ಲಿ ನಗುವಿಗೆ ಜಾಸ್ತಿ ಜಾಗ ಇರಬೇಕು. ಪ್ರೀತಿ ಮತ್ತು ನಗು ಎಷ್ಟು ಚಿಕ್ಕ ಪದ ಅಲ್ವಾ? ಆದರೆ ಆ ಪದಗಳಿಗೆ ಇಡೀ ಜಗತ್ತನ್ನ ಗೆಲ್ಲುವ ಶಕ್ತಿ ಇದೆ. ನಗು ಇರುವ ಕಡೆ ಪ್ರೀತಿ ತುಂಬಿರುತ್ತೆ, ಪ್ರೀತಿ ತುಂಬಿರುವ ಕಡೆ ನಗು ಇರುತ್ತದೆ. ನೀವು ಯಾವಾಗಲೂ ಸಂತೋಷವಾಗಿ ಅವ್ರ ಜೊತೆ ಸಂತೋಷವಾಗಿ ನಗುತ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಮಗು, ನಿಮ್ಮ ಮನಸ್ಸು ಎಷ್ಟು ವಿಚಿತ್ರವಾಗಿ ಆಡುತ್ತೆ ಅಂದರೆ, ಖುಷಿ ಪಡಿಸಿದವರಿಗಿಂತ ಒಮ್ಮೆ ನೋವು ಕೊಟ್ಟಿವರನ್ನೇ ಪದೇ ಪದೇ ನೆನಪಿಸಿಕೊಳ್ಳುತ್ತಾ ಇರುತ್ತದೆ. ಅಂಥ ಮನಸ್ಸಿಗೆ ನೀವು ತಾಳ್ಮೆದಿಂದ ಸಮಾಧಾನ ಕೊಡಬೇಕು. ಯಾಕಂದರೆ ನಿಮಗೆ ನೋವು ಕೊಟ್ಟಿರೋ ಅಂಥವ್ರಿಗೆ ಯಾಕೆ ಪದೇ ಪದೇ ಅವ್ರನ್ನ ನೆನೆಸ್ಕೊಂಡು ಚಿಂತೆ ಮಾಡ್ತೀಯ? ಅವರ ಬಗ್ಗೆ ತಲೆ ಕೆಡಿಸ್ಕೋಬಿಡಿ. ನಿಮಗೆ ಯಾರು ಚಿಂತೆ ಕೊಟ್ಟಿರ್ತಾರೋ ಅಂಥವ್ರ ಜೀವನ ಯಾವಾಗಲೂ ಭಗವಂತ ನೋಡ್ಕೊತಾರೆ. ನಿನ್ನ ಕನಸು ನೆನಸಾಗುವ ಹತ್ತಿರ ಬಂದಿದೆ. ಇವತ್ತು ಈ ಸಾಯಿ ಮಾತು ಕೇಳಿ ನಿನ್ನ ಜೀವನ ಯಾವಾಗಲೂ ಬೆಳಕಾಗೇ ಇರುತ್ತದೆ. ಮಗು, ಚಿಂತೆ ಬೇಡಿ. ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲಿರುವ ಕಲಶವನ್ನು ಮುಟ್ಟಿದ್ದೀಯಾ, ಅದನ್ನು ತಗೊಂಡು ನಿನ್ನ ಜೀವನಕ್ಕೆ ಸಂಪಾದನೆ ಯಾವ ಥರ ದುಡ್ಡು ಹಣದ ಸಮಸ್ಯೆ ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಬರೋದಿಲ್ಲ. ಆ ಸಮಸ್ಯೆ ದೂರವಾಗಿ ಸಂತೋಷವಾಗಿ ಬಾಳಬೇಕು ಅಂತ ಇವತ್ತು ಈ ಸಂದೇಶವನ್ನು ತಂದಿದ್ದೀನಿ ಅಂತ ಸಾಯಿಯಪ್ಪ ಎಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳ್ಕೊಟ್ಟಿದ್ದಾರೆ. ಈ ಸಂದೇಶವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.